ವೀಕ್ಷಕರೇ, ಆರಿದ್ರ ನಕ್ಷತ್ರದವರು ಯಾವ ಕ್ಷೇತ್ರದಲ್ಲಿ ಕೆಲಸವನ್ನ ಮಾಡಬೇಕು, ಉದ್ಯೋಗವನ್ನ ಮಾಡಬೇಕು, ಯಾವ ಉದ್ಯೋಗವನ್ನ ಮಾಡಿದ್ರೆ ಲಾಭ ಆಗುತ್ತೆ, ನಿಮ್ಮ ನಕ್ಷತ್ರಕ್ಕೆ ಸರಿ ಹೊಂದುವಂತಹ ಉದ್ಯೋಗವಾದ್ರೂ ಯಾವುದು ಅನ್ನುವಂತಹ ಒಂದು ವಿಸ್ತೃತವಾಗಿರ್ತಕ್ಕಂಥ ವರದಿ. ನಿಮ್ಮ ನಕ್ಷತ್ರದವರು ಯಾವ ಉದ್ಯೋಗದಲ್ಲಿ ಈಗಾಗಲೇ ಕೆಲಸ ಮಾಡ್ತಾ ಇರ್ತಾರೆ ಸಾಮಾನ್ಯವಾಗಿ, ಮತ್ತೆ ಯಾವ ಉದ್ಯೋಗವನ್ನ ಆಯ್ಕೆ ಮಾಡಿಕೊಂಡ್ರೆ ನಿಮಗೆ ಒಳ್ಳೆ ಲಾಭ ಸಿಗುತ್ತೆ ಅನ್ನುವಂತ ವಿಷಯ ಇವತ್ತಿಂದು ವಿಡಿಯೋ. ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂತದ್ದು. ಯಾಕೆ ಅನ್ನುವಂಥದ್ದು ವಿಡಿಯೋ ನೋಡೋದ್ಮೇಲೆ ನಿಮಗೆ ಗೊತ್ತಾಗುತ್ತೆ. ವಿಡಿಯೋದ ಕೊನೆಯಲ್ಲಿ ಸದಾ ಎಚ್ಚರಿಕೆಯಲ್ಲಿ ಇರಬೇಕಾಗಿರ್ತಕ್ಕಂಥ ಒಂದು ಆರೋಗ್ಯದ ಎಚ್ಚರಿಕೆಯನ್ನ ನೀವು ಈ ವಿಡಿಯೋದಲ್ಲಿ ತಿಳ್ಕೊತೀರಾ. ಅದ್ರ ಬಗ್ಗೆ ನೀವು ತಿಳ್ಕೊಳ್ಳೇಬೇಕು. ವಿಡಿಯೋ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ ವಿಡಿಯೋ ನೋಡಿದ್ಮೇಲೆ ಗೊತ್ತಾಗುತ್ತೆ. ಇನ್ ತಡ ಮಾಡೋದು ಬೇಡ, ವಿಡಿಯೋ ಸ್ಟಾರ್ಟ್ ಮಾಡ್ಬಿಡೋಣ. ನಿಮ್ಮ ಹತ್ರ ಒಂದು ಚಿಕ್ಕ ರಿಕ್ವೆಸ್ಟ್, ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ದು, ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ರು, ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈ ಕೂಡಲೇ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ. ಫೇಸ್ಬುಕ್ ಅಲ್ಲೂ ಚಾನಲ್ ಸಿಗುತ್ತೆ, ಫಾಲೋ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ಇನ್ನ ತಡ ಮಾಡೋದು ಬೇಡ, ಬನ್ನಿ ವೀಕ್ಷಕರೇ. ಆರಿದ್ರ ನಕ್ಷತ್ರ, ಆರಿದ್ರ ನಕ್ಷತ್ರದವರು ನೋಡಿ ಮಿಥುನ ರಾಶಿ ಅಂಟನಲ್ಲಿ ಬರುತ್ತೆ. ಆರಿದ್ರ ನಕ್ಷತ್ರ ಮಿಥುನ ರಾಶಿಗೆ ಅಧಿಪತಿ ಯಾರು ನೋಡಿ, ಬುಧ ಆಗಿರ್ತಕ್ಕಂಥದ್ದು. ಮಿಥುನ್ ರಾಶಿಗೆ ಅಧಿಪತಿ ಯಾರು? ಬುಧ. ಇನ್ನು ನಕ್ಷತ್ರಕ್ಕೆ ಅಧಿಪತಿ ಯಾರು? ರಾಹು. ಇನ್ನು ಅಂತ್ಯನಾಡಿ, ಶ್ವಾನಯೋನಿ, ಮನುಷ್ಯಗಣ. ಇನ್ನು ನಕ್ಷತ್ರ ದೇವತೆ ಬಂದು ಭಗವಂತ ಶಿವ ಆಗಿರ್ತಕ್ಕಂಥದ್ದು. ನೋಡಿ, ಈ ಆರಿದ್ರ ನಕ್ಷತ್ರದವರು ಬಹಳ ತೀಕ್ಷ್ಣ ಬುದ್ಧಿ ಉಳ್ಳಂತವ್ರು, ಬಹಳ ಶಾರ್ಪ್ ಮೈಂಡ್ ಸೆಟ್ ಇರುತ್ತೆ, ಸೂಕ್ಷ್ಮವಾಗಿ ಅರ್ಥೈಸ್ಕೊಳ್ತಕ್ಕಂಥ ವ್ಯಕ್ತಿತ್ವ. ಜೊತೆಗೆ ಪೂರ್ವಾನುಮಾನ ಮಾಡೋದರಲ್ಲಿ ಸಮರ್ಥರು. ಅಂದ್ರೆ ಭವಿಷ್ಯತ್ತಿನಲ್ಲಿ ಹಿಂಗೆ ಆಗ್ಬೋದು, ಇದು ಹಿಂಗೆ ಆಗುತ್ತೆ ಅನ್ನುವಂತ ಒಂದು ಗೆಸ್ಸಿಂಗ್ ಇರುತ್ತೆ. ಆ ಗೆಸ್ಸಿಂಗ್ ಪ್ರಕಾರವೇ ನಡೀತಾ ಇರತಕ್ಕಂಥದ್ದು ಆಲ್ಮೋಸ್ಟ್ ಆಲ್. ಇನ್ನು ಎಷ್ಟೋ ಸಲ ಇಂಥ ಅನುಭವ ಆಗಿರುತ್ತೆ, ನಾನು ಇದನ್ನ ಅವ್ರು ಕೇಳಲಿಲ್ಲ ಅಥವಾ ಹಿಂಗಾಗತ್ತೆ ಅಂತ ಹೇಳಿದೆ ನಾನು ಅನ್ನುವಂಥದ್ದು ಬಹಳಷ್ಟು ಸಲ ಆಗಿರ್ತದೆ. ಇನ್ನು ಬಹಳಷ್ಟು ಒಳ್ಳೆಯ ಅಭ್ಯಾಸಗಳನ್ನ ರೂಢಿಸಿಕೊಂಡಿರತಕ್ಕಂಥ ವ್ಯಕ್ತಿತ್ವ, ನಿಷ್ಕಪಟಿ ಆಗಿರತಕ್ಕಂಥದ್ದು, ಯಾರ ಮೇಲೂ ಕೂಡ ವೈಯಕ್ತಿಕವಾಗಿ ಹಗೆತನ, ದ್ವೇಷ ಸಾಧಿಸಬೇಕು ಅನ್ನುವಂತಹ ಇಚ್ಛೆ ಉಳ್ಳವರಲ್ಲ. ಯಾವತ್ತಿಗೂ ಎಲ್ಲರನ್ನೂ ಪ್ರೀತಿಸುವಂತಹ, ಎಲ್ಲರನ್ನೂ ಗೌರವಿಸುವಂತಹ ಒಂದು ವ್ಯಕ್ತಿತ್ವ ಅಂತ ಹೇಳ್ಬೋದು. ಇನ್ನು ಸಾಹಿತ್ಯ ಕ್ಷೇತ್ರದಲ್ಲಿ ಬಹಳಷ್ಟು ಹೆಸರು ಇರುತ್ತೆ. ಅಧ್ಯಯನ ಮಾಡತಕ್ಕಂಥದ್ದು ಬಹಳಷ್ಟು ನಿಮ್ಮ ಗುರಿ ಆಗಿರತಕ್ಕಂಥದ್ದು, ಉತ್ತಮವಾಗಿರತಕ್ಕಂಥ ಚಾರಿತ್ರ್ಯವನ್ನ ಹೊಂದಿರತಕ್ಕಂಥದ್ದು. ಇನ್ನು ಈ ಸಂಶೋಧನಾ ಬುದ್ಧಿ ಇರತಕ್ಕಂಥದ್ದು, ರಿಸರ್ಚ್ ಮೈಂಡ್ ಇರುತ್ತೆ. ಯಾವತ್ತಿಗೂ ಕೂಡ ಸುಮ್ಮನೆ ಕೂಡುವಂತ ವ್ಯಕ್ತಿತ್ವ ಅಲ್ಲ, ಸದಾ ಯಾವತ್ತಿಗೂ ಚಟುವಟಿಕೆಯಿಂದ ಕ್ರಿಯಾಶೀಲರಾಗಿರ್ತಕ್ಕಂಥ ಒಂದು ವ್ಯಕ್ತಿತ್ವ. ಇನ್ನು ಈ ಕ್ರೋಧ ಬುದ್ಧಿ ಇದ್ರೂ ಕೂಡ ಅದನ್ನ ಸಮಾಧಾನವಾಗಿ, ಸಿಟ್ಟು ಬರುತ್ತೆ ಬಹಳಷ್ಟು ಸಲ, ಕೋಪವನ್ನ ಕಂಟ್ರೋಲ್ ಮಾಡ್ಕೊಳ್ಳುವಂತ ಒಂದು ಕೆಪಾಸಿಟಿ ನಿಮ್ಮಲ್ಲಿ ಇರ್ತಕ್ಕಂಥದ್ದು ನಿಮ್ಮ ಒಂದು ಶಕ್ತಿ. ಜೊತೆಗೆ ಈ ವ್ಯಾಪಾರೀಕರಣದ ವಿಚಾರಗಳಲ್ಲಿ ಬಹಳಷ್ಟು ಆಳವಾದ ಅಧ್ಯಯನ ಬೇಕಾಗಿರುತ್ತೆ. ಅಧ್ಯಯನವನ್ನ ಮಾಡಿ ಅನೇಕ ಬುದ್ಧಿಯನ್ನ ಸಂಪಾದಿಸಿರ್ತಕ್ಕಂಥ ವ್ಯಕ್ತಿತ್ವ. ಎಲ್ಲರನ್ನೂ ಪ್ರೀತಿಸುವಂತ, ಎಲ್ಲರನ್ನೂ ಗೌರವಿಸುವಂತಹ ವಿಶೇಷವಾದಂತ ವ್ಯಕ್ತಿತ್ವ ನಿಮ್ದು. ನಿಜಾನ ಸುಳ್ಳ ಬೇಕಿದ್ರೆ ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ. ನಿಮ್ಮ ಅನಿಸಿಕೆ, ಅಭಿಪ್ರಾಯ ನಮಗೆ ಬಹಳ ಅಮೂಲ್ಯವಾಗಿರುವಂತದ್ದು ಅನ್ನುವಂತ ಮಾತನ್ನ ಹೇಳ್ತಾ ವೀಕ್ಷಕರೇ, ಇವತ್ತಿನ ಟಾಪಿಕ್ ಬೇರೆ ಇದೆ. ನೀವು ಯಾವ ಕ್ಷೇತ್ರದಲ್ಲಿ ಉದ್ಯೋಗ ಮಾಡ್ಬೇಕು ಅನ್ನುವಂತ ಟಾಪಿಕ್. ಯಾಕಂತಂದ್ರೆ ನಿಮ್ ಬಗ್ಗೆ ಹೇಳ್ತಾ ಹೋದ್ರೆ 1 hour 2 hours ಸಾಲೋದಿಲ್ಲ. ಅದಕ್ಕಾಗಿನೇ ಬೇರೆ ವಿಡಿಯೋ ಮಾಡಿ ನಿಮ್ಮ ನಕ್ಷತ್ರದ ಬಗ್ಗೆನೇ ತಿಳಿಸ್ತೀವಿ. ಇವತ್ತು ಉದ್ಯೋಗದ ಬಗ್ಗೆ ಮಾತಾಡೋಣ. ನೋಡಿ, ನೀವು ವ್ಯಾಪಾರದ ಉದ್ಯೋಗ, ಯಾವುದೇ ತರದ ವ್ಯಾಪಾರ ಇರ್ಬೋದು, ಬಿಸ್ನೆಸ್ ಇರ್ಬೋದು, ಇಂಥ ಕ್ಷೇತ್ರಗಳು ನಿಮಗೆ ತುಂಬಾ ಚೆನ್ನಾಗಿ ಸೂಟ್ ಆಗ್ತವೆ. ವ್ಯಾಪಾರ ಮಾಡಬೇಕು, ಹೌದು, ನಾವು ಏನ್ ವ್ಯಾಪಾರ ಮಾಡಬೇಕು ಅನ್ನುವಂಥದ್ದು ಪ್ರಶ್ನೆ ಬರ್ತದೆ. ಅದ್ರ ಬಗ್ಗೆ ವಿಡಿಯೋದಲ್ಲಿ ವಿಸ್ತೃತವಾಗಿ ತಿಳಿಸ್ತಾ ಹೋಗೋಣ. ನೋಡಿ, ಈ ಪುಸ್ತಕ ವ್ಯಾಪಾರ ತುಂಬಾ ಚೆನ್ನಾಗಿರ್ತಕ್ಕಂಥ ಒಂದು ಫಲ ಸಿಗ್ತಕ್ಕಂಥದ್ದು. ಧನ ಧಾನ್ಯ ವ್ಯಾಪಾರ ಅಥವಾ ಅದರ ಸಂಗ್ರಹಣೆ ಮಾಡತಕ್ಕಂಥದ್ದು, ಇಂತಹ ಒಂದು ಅವಕಾಶಗಳು. ಮತ್ತೆ ಈ ಆಹಾರ ಉತ್ಪನ್ನಗಳು ಮಾರಾಟ ಮಾಡತಕ್ಕಂಥದ್ದು, ಅದನ್ನ ಸಂಗ್ರಹಣೆ ಮಾಡತಕ್ಕಂತಹ ಒಂದು ಲಾಭಗಳು ಕಂಡು ಬರುತ್ತೆ. ಅಂಚೆ ತಂತಿ ಕೆಲಸಗಾರರಾಗಿ ನಿಮಗೆ ಅಂಚೆ ಇಲಾಖೆಯಲ್ಲಿ ಕೆಲಸ ಮಾಡತಕ್ಕಂಥದ್ದು ಕೂಡ ನಿಮಗೆ ತುಂಬಾ ಚೆನ್ನಾಗಿ ಹೊಂದಾಣಿಕೆ ಆಗುತ್ತೆ ನಿಮ್ಮ ನಕ್ಷತ್ರಕ್ಕೆ. ಇನ್ನು ವಿಶೇಷವಾಗಿ ಪ್ರವಾಸೋದ್ಯಮ ವಿಭಾಗ, ಪ್ರವಾಸಕ್ಕೆ ಸಂಬಂಧಿಸಿರುವಂತಹ, ಟೂರಿಸ್ಟ್ಗಳಿಗೆ ಸಂಬಂಧಿಸಿರುವಂತಹ, ಮತ್ತೆ ಅದಕ್ಕೆ ಟ್ರಾವೆಲ್ಸ್ಗೆ ಬೇಕಾಗಿರತಕ್ಕಂತಹ ವಿಚಾರಕ್ಕೆ ಸಂಬಂಧಪಟ್ಟಂತಹ ವಿಭಾಗಗಳು ನಿಮಗೆ ತುಂಬಾ ಚೆನ್ನಾಗಿ ಸೂಟ್ ಆಗ್ತವೆ. ಇನ್ನು ಈ ಅಣುಶಕ್ತಿ ಅಥವಾ ಆಕಾಶವಾಣಿ ಅಥವಾ ಜಾಹೀರಾತು ಅಥವಾ ಪ್ರಚಾರ ಕಲೆ, ಈ ಜಾಹೀರಾತು ಪ್ರಚಾರ ಕಲೆಯಲ್ಲಿ ಅಥವಾ ಈ ಚಿತ್ರೋದ್ಯಮ, ಟಿವಿ ಮಾಧ್ಯಮ ಅಥವಾ ಈ ಆಕಾಶವಾಣಿ, ಇಂಥ ಕ್ಷೇತ್ರಗಳಲ್ಲಿ ಬಹಳಷ್ಟು ಲಾಭಗಳು ನಿಮಗೆ ಕಂಡು ಬರ್ತಾ ಇರತಕ್ಕಂಥದ್ದು. ನೋಡಿ, ವಿಡಿಯೋ ಈಗ ಸ್ಟಾರ್ಟ್ ಆಗಿದೆ. ಬಹಳಷ್ಟು ವಿಷಯಗಳ ಬಗ್ಗೆ ನಾವಿಲ್ಲಿ ತಿಳಿಸ್ಬೇಕು, ನಿಮ್ಮ ಉದ್ಯೋಗದ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದು. ಜೊತೆಗೆ ಸದಾ ಆರೋಗ್ಯದ ಒಂದು ಎಚ್ಚರಿಕೆ ಯಾವುದು ಅನ್ನೋದ್ರ ಬಗ್ಗೆ ತಿಳಿಸ್ಬೇಕಾಗಿದೆ. ಅದ್ರ ಬಗ್ಗೆ ತಿಳಿಸೋದ್ಕಿಂತ ಮುಂಚೆ
ಒಂದು ಮುಖ್ಯವಾದ ವಿಡಿಯೋ ಬರ್ತಾ ಇದೆ, ಅದನ್ನ ನೋಡ್ಕೊಂಡ್ ಬನ್ನಿ, ಉಳಿದಿರುವಂತ ಮಾಹಿತಿ ತಿಳಿಸೋಣ. ನಿಮ್ಮ ಜಾತಕ ಗೊತ್ತಿಲ್ಲದೆ ಜೀವನದ ಚಿಂತೆ ಮಾಡ್ತಾ ಇದ್ದೀರಾ? ಅನೇಕ ಜ್ಯೋತಿಷರಲ್ಲಿ ಕೇಳಿ ಹಣ ನೆಮ್ಮದಿ ಕಳೆದುಕೊಂಡಿದ್ದೀರಾ? ಚಿಂತೆ ಬಿಡಿ, ನಿಮ್ಮ ಮುಂದಿನ ಜೀವನದ ಬಗ್ಗೆ ನೀವೇ ತಿಳಿದುಕೊಳ್ಳುವ ಸುವರ್ಣಾವಕಾಶ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ. ಈ ಜಾತಕದಲ್ಲಿ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ, ಉದ್ಯೋಗ, ಮದುವೆ, ಹಣಕಾಸಿನ ಸಮಸ್ಯೆಗಳ ಬಗ್ಗೆ, ಆಸ್ತಿ ವಿಚಾರಗಳ ಬಗ್ಗೆ, ಆರೋಗ್ಯ ಸಮಸ್ಯೆಗಳ ಬಗ್ಗೆ, ದಾಂಪತ್ಯ ಕಲಹಗಳ ಬಗ್ಗೆ, ನಿಮಗಿರುವ ತೊಂದರೆಗಳೇನು, ಅದಕ್ಕೆ ಪರಿಹಾರಗಳೇನು, ಜಾತಕದಲ್ಲಿ ಯಾವ ಯಾವ ಯೋಗಗಳಿದೆ, ನಿಮಗಿರುವ ದೋಷಗಳಿಗೆ ಪರಿಹಾರಗಳೇನು ಎನ್ನುವಂತಹ ಸಮಗ್ರ ಮಾಹಿತಿ ಈ ನಿಮ್ಮ ಜನ್ಮ ಜಾತಕದಲ್ಲಿರುತ್ತದೆ. ಈ ಜಾತಕ ನಿಮಗೆ ಅರ್ಥವಾಗುವಂತಹ ರೀತಿಯಲ್ಲಿ ನಿಮ್ಮದೇ ಭಾಷೆಯಲ್ಲಿ ಪಡೆಯಬಹುದು. ಈ ಜಾತಕ 80ರಿಂದ 90 ಪುಟಗಳು ಹೊಂದಿರುತ್ತವೆ. ಕೇವಲ 15 ನಿಮಿಷಗಳಲ್ಲಿ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳುಹಿಸಲಾಗುತ್ತದೆ. ಈಗಲೇ ನಿಮ್ಮ ಜನ್ಮ ಜಾತಕವನ್ನ ಪಡೆಯಲು ಹಾಗೂ ಗುರುಜಿಯವರ ಸಲಹೆಗಳನ್ನ ಪಡೆಯಲು ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಜಾತಕ ಎಂದು ಮೆಸೇಜ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ. ನೋಡಿದ್ರಲ್ಲ ವೀಕ್ಷಕರೇ, ಇದು ಅಂತಿಂತ ಆರ್ಡಿನರಿ ಜಾತಕ ಅಲ್ಲ. ಭಾರತದ ಎಲ್ಲ ಭಾಷೆಗಳಲ್ಲಿ ಈ ಜನ್ಮ ಜಾತಕ ಫಲ ಸಿಗುತ್ತೆ. ನಿಮ್ಮದೇ ಆಗಿರುವಂತಹ ಸಂಪೂರ್ಣ ಜನ್ಮ ಜಾತಕ ಫಲ ಇದಾಗಿರ್ತಕ್ಕಂಥದ್ದು. ಈಗಲೇ ನಂಬಿಕೆ ವಿಶ್ವಾಸದಿಂದ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ಇದು ನಿಮ್ಮ ಮದ್ವೆ ಆಗಿಲ್ವಾ, ಮಕ್ಕಳಾಗಿಲ್ವಾ, ಅಥವಾ ಕೆಲಸ ಆಗಿಲ್ವಾ, ಇನ್ನಿತರ ಸಮಸ್ಯೆಗಳಲ್ಲಿ ನೊಂತಾ ಇದ್ದೀರಾ ಅಂತಂದ್ರೆ ಈ ಜಾತಕದಲ್ಲಿ ನಿಮ್ಗೆ ಮಾಹಿತಿ ಸಿಗ್ತದೆ, ಒಂದು ಪ್ರಶ್ನೆಗೆ ಉತ್ತರ ಸಿಗುತ್ತೆ, ನೀವು ನೋಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ನೋಡಿ ಈ ಚಿತ್ರೋದ್ಯಮ ಅಂತ ಹೇಳಿದೆ ನಾನು ಆಗ್ಲೇ, ಯೂಟ್ಯೂಬ್ ಇರ್ಬೋದು, ಟಿವಿ ಮಾಧ್ಯಮ ಇರ್ಬೋದು, ಗ್ರಾಮೀಣ ಮಟ್ಟದ ಕಲೆ ಇರ್ಬೋದು, ಸೋಷಿಯಲ್ ಮೀಡಿಯಾದಲ್ಲಿ ಏನೋ ಒಂದು ಹೈಪ್ ಅನ್ನ ಸೃಷ್ಟಿ ಮಾಡುವಂಥದ್ದು, ನಿಮ್ಮದೇ ಆದಂತ ಒಂದು ಫ್ಯಾನ್ ಬೇಸ್ ಅನ್ನ ಹೊಂದಿರತಕ್ಕಂಥದ್ದು, ಅದು ವೃತ್ತಿಯಾಗಿ ಕನ್ವರ್ಟ್ ಆಗುವಂತ ಸಾಧ್ಯತೆಗಳು ಕೂಡ ನಿಮಗೆ ಕಲೆಯಿಂದ ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಲೇಖನ ಕಾರ್ಯದಲ್ಲಿ ಕೂಡ ಲಾಭ ಇದೆ. ಸಂಶೋಧನೆ ಮಾಡ್ತಕ್ಕಂಥದ್ದು, ರಿಸರ್ಚ್ ಮೈಂಡ್ ಆಗಿರೋದ್ರಿಂದ ಏನಾದ್ರೂ ಒಂದು ಡಿಫ್ರೆಂಟ್ ಆದದ್ದನ್ನ ಮಾಡ್ತಾ ಇರ್ತೀರಿ. ನೀವೇ ಏನಾದ್ರೂ ಒಂದು ಮ್ಯಾನುಫ್ಯಾಕ್ಚರ್ ಮಾಡುವಂತ ಸಾಧ್ಯತೆಗಳು ಕಂಡು ಬರ್ತಾ ಇರುವಂತದ್ದು. ವಿಜ್ಞಾನ ಕ್ಷೇತ್ರ ನಿಮಗೆ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ. ಇನ್ನು ಉತ್ಖನನ ಕಾರ್ಯ ಕೂಡ ನಿಮಗೆ ಸೂಟ್ ಆಗುವಂಥದ್ದು. ಇನ್ನು ಔಷಧಿ ಮಾರಾಟಗಾರರಾಗಿ, ಡಾಕ್ಟರ್ಸ್ ಆಗಿ, ಅಥವಾ ಈ ಮೆಡಿಕಲ್ ಗೆ ಸಂಬಂಧಿಸಪಟ್ಟಿರ್ತಂತಹ ಯಾವುದೇ ಒಂದು ಕ್ಷೇತ್ರದಲ್ಲಿ ಒಳ್ಳೆಯ ಹೆಸರನ್ನ ಸಂಪಾದಿಸತಕ್ಕಂತ ಸಾಧ್ಯತೆ ಇದೆ. ಇನ್ನು ಮದ್ಯದ ಉದ್ಯಮ ಮಾರಾಟ ಮಾಡೋದು ಅಥವಾ ಅದಕ್ಕೆ ಸಂಬಂಧಿಸಿರುವಂತಹ ಉದ್ಯೋಗಗಳು ಚೆನ್ನಾಗಿ ಸೂಟ್ ಆಗುತ್ತೆ. ಇನ್ನು ಮದ್ಯದ ವ್ಯಾಪಾರ ಮಾಡೋದು, ಇನ್ನು ಈ ವಿಶೇಷವಾಗಿ ಈ ನೇಕಾರಿಕೆ, ಮತ್ತೆ ಈ ಜ್ಯೋತಿಷ್ಯ ವಿಜ್ಞಾನಿ, ಯಾವುದೋ ಒಂದು ಅರ್ಚಕ ಆಗುವಂಥದ್ದು, ಅಥವಾ ಈ ವೇದ ಉಪನಿಷತ್ತುಗಳ ಬಗ್ಗೆ ಬಹಳಷ್ಟು ತಿಳಿದಿರತಕ್ಕಂತಹ ಕೆಲಸಗಳಲ್ಲಿ ಚೆನ್ನಾಗಿದೆ. ಮತ್ತೆ ನೈಟ್ ಕೆಲಸಗಳನ್ನ ಮಾಡುವಂಥದ್ದು, ಹಗಲಿಗೆ ಹೇಗಿರುತ್ತೆ ಅದೇ ರೀತಿ ನೈಟ್ ಕೆಲಸ ಮಾಡುವಂತ, ಅಲದಾಟ ಮಾಡುವಂತ ಕೆಲಸಗಳಲ್ಲೂ ಕೂಡ ನಿಮಗೆ ಲಾಭ ಇರುವಂತದ್ದು. ಇನ್ನು ಈ ಹಣಕಾಸಿಗೆ ಸಂಬಂಧಿಸಿರುವಂತಹ, ಬ್ಯಾಂಕಿಗೆ ಸಂಬಂಧಿಸಿರ್ಬೋದು, ಬಡ್ಡಿ ವ್ಯಾಪಾರ ಅಥವಾ ಹಣಕಾಸಿಗೆ ಸಂಬಂಧಪಟ್ಟಂತಹ ವ್ಯಾಪಾರದಲ್ಲಿ ನಿಮಗೆ ಲಾಭ ಇರುವಂತದ್ದು. ಇನ್ನು ಟೂರಿಸ್ಟ್ಗಳಿಗೆ ಗೈಡ್ಗಳಾಗಿ ಕೆಲಸ ಮಾಡುವಂತದ್ದು, ರಿಯಲ್ ಎಸ್ಟೇಟ್ ವಿಭಾಗದಲ್ಲಿ ಕೆಲಸ ಮಾಡತಕ್ಕಂತಹ ಸಾಧ್ಯತೆಗಳು, ಈ ಎಲ್ಲವೂ ಉದ್ಯೋಗಗಳು ನಿಮ್ಮ ನಕ್ಷತ್ರಕ್ಕೆ ಸರಿ ಹೊಂತವೆ. ಈ ಕೆಲಸಗಳನ್ನ ಮಾಡಿದ್ರೆ, ಈ ಉದ್ಯೋಗವನ್ನ ಮಾಡಿದ್ರೆ ನಿಮಗೆ ಲಾಭ ಆಗುತ್ತೆ ಅನ್ನುವಂಥದ್ದು ಇಲ್ಲಿ ಗಮನದಲ್ಲಿ ಇಟ್ಕೋಬೇಕಾಗಿರ್ತಕ್ಕಂಥ ಅಂಶ. ಇನ್ನು ಮುಖ್ಯವಾದ ಅಂಶ ಒಂದಿದೆ, ಏನಂತಂದ್ರೆ ಸದಾ ನೀವು ಎಚ್ಚರಿಕೆಯಲ್ಲಿ ಇರಬೇಕಾಗಿರ್ತಕ್ಕಂಥ ಆರೋಗ್ಯ ಎಚ್ಚರಿಕೆ ಯಾವುದು ಅನ್ನೋದ್ರ ಬಗ್ಗೆ ನಾವಿಲ್ಲಿ ತಿಳಿಸ್ಬೇಕಾಗುತ್ತೆ. ಇದ್ರ ಬಗ್ಗೆ ತಿಳಿಸ್ಕೊಡೋಣ. ಅದಕ್ಕಿಂತ ಮುಂಚೆ ವಿಡಿಯೋ ನಿಮಗೆ ಉಪಯೋಗ ಆಗಿದ್ರೆ ಅಥವಾ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅಮೂಲ್ಯ ಅಭಿಪ್ರಾಯ ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ. ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಅಲ್ಲೂ ಕೂಡ 27 ನಕ್ಷತ್ರದವರ ವಿಡಿಯೋಗಳು ಸಿಗುತ್ತೆ. ನಿಮ್ಗೆ ಇಷ್ಟವಾಗಿರ್ತಕ್ಕಂಥ ವಿಡಿಯೋನ ನೋಡ್ಕೊಂಡು ತಿಳ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ವೀಕ್ಷಕರೇ, ಈ ಆರಿದ್ರ ನಕ್ಷತ್ರದವರು ಸದಾ ಒಂದು ಆರೋಗ್ಯದ ಎಚ್ಚರಿಕೆಯನ್ನ ಗಮನದಲ್ಲಿ ಇಟ್ಕೋಬೇಕಂತಂದ್ರೆ, ಗಂಟಲಲ್ಲಿ ಬಾವು ಅಥವಾ ಕಿವಿಯಲ್ಲಿ ಚಿಕ್ಕ ಗುಳ್ಳೆಗಳು, ಅಸ್ತಮಾ ಸಮಸ್ಯೆಯಂತಹ ತೊಂದರೆಗಳಿಂದ ಎಚ್ಚರಿಕೆ ಇರಬೇಕು. ಒಣ ಕೆಮ್ಮು ಇರುತ್ತೆ ಒಂದು ಸಂದರ್ಭದಲ್ಲಿ, ಇದು ಸ್ವಲ್ಪ ಅಲರ್ಜಿ ಆಗಿ ಪರಿವರ್ತನೆ ಆಗೋ ಸಾಧ್ಯತೆ ಇರುತ್ತೆ. ಸ್ವಲ್ಪ ಅದ್ರ ಬಗ್ಗೆ ಸೂಕ್ತವಾದ ಚಿಕಿತ್ಸೆ ತಗೊಂಡು ಆರೋಗ್ಯದ ಕಡೆ ಗಮನ ಕೊಡಿ. ಇದೇನ್ ದೊಡ್ಡ ಸಮಸ್ಯೆ ಅಲ್ಲದೆ ಇದ್ರೂ ಕೂಡ ಚಿಕ್ಕ ಪುಟ್ಟದಾದ್ರೂ ಪರವಾಗಿಲ್ಲ, ಆರೋಗ್ಯವೇ ಭಾಗ್ಯ. ಆರೋಗ್ಯ ಚೆನ್ನಾಗಿದ್ರೆ ನೀವು ಚೆನ್ನಾಗಿರ್ತೀರಾ, ನೀವು ಚೆನ್ನಾಗಿದ್ರೆ ನಿಮ್ಮ ಉದ್ಯೋಗ ಚೆನ್ನಾಗಿರುತ್ತೆ, ಉದ್ಯೋಗ ಚೆನ್ನಾಗಿದ್ರೆ ಹಣಕಾಸಿನ ಸ್ಥಿತಿಗತಿಗಳು ಚೆನ್ನಾಗಿರುತ್ತೆ, ಸರ್ವತೋಮುಖ ಅಭಿವೃದ್ಧಿ ಆಗುತ್ತೆ ಅನ್ನುವಂಥದ್ದು ಗಮನದಲ್ಲಿ ಇಟ್ಕೊಳ್ಳಿ. ಒಳ್ಳೆ ಫಲಗಳು ಆ ತಾಯಿ ಅನ್ನಪೂರ್ಣೇಶ್ವರಿ ಕೊಟ್ಟು ಕರುಣಿಸ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ, ಸರ್ವೇ ಜನಃ ಸುಖಿನೋ ಭವಂತು.